ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ಗಡಿ ನಡುವೆ ಉದ್ವಿಗ್ನತೆ ಒಂದು ಕಡೆಗೆ ಆದರೆ ಇನ್ನು ಉರಿಯಿಂದ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಜಮ್ಮು ಕಾಶ್ಮೀರದ ಉರಿ ಸೆಕ್ಟಾರ್ನಲ್ಲಿ ನಿರಂತರ ಶೆಲ್ ದಾಳಿ ಆಗ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಬಾಲ ಬಿಚ್ಚಿದಂಥ ಪಾಕಿಸ್ತಾನ LOCಯಲ್ಲಿ ಪಾಕ್ ಸೇನೆಯಿಂದ ನಿರಂತರ ಗುಂಡಿನ ದಾಳಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಉರಿಯಲ್ಲಿ ಅಪ್ರಚೋದಿತ ದಾಳಿ ನಡೆಸ್ತಾ ಇರುವಂಥ ಪಾಕಿಸ್ತಾನ ಈಗಾಗಲೇ ಗಡಿ ಪ್ರದೇಶದಲ್ಲಿ ಭಾರತೀಯ ಸೇನೆ ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ಪಾಕ್ ದಾಳಿಗೆ ಭಾರತೀಯ ಸೇನೆಯಿಂದ ದಿಟ್ಟ ಪ್ರತ್ಯುತ್ತರವನ್ನು ಕೂಡ ನೀಡಲಾಗ್ತಾ ಇದೆ. ಪ್ರಮುಖವಾಗಿ ಶೆಲ್ಲಿಂಗ್ ಅನ್ನು ಭಾರತೀಯ ಸೇನೆ ಕೂಡ ಶುರು ಮಾಡಿದೆ. ನಿರಂತರವಾಗಿ ಅಪ್ರಚೋದಿತವಾದಂಥ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ಇದಕ್ಕೆ ಕೌಂಟರ್ ಆಗಿ ಉರಿ ಸೆಕ್ಟರ್ನಲ್ಲಿ ಈಗ ಗುಂಡಿನ ಕಾಳಗ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಭಾರತೀಯ ಸೇನೆ ಕೂಡ ಹೆಚ್ಚುವರಿ ಆರ್ಟಿಲರಿ ಸೇರಿದಂತೆ ಎಲ್ಲ ಉಪಯುಕ್ತ ಉಪಕರಣಗಳನ್ನು ಈಗಾಗಲೇ ಬಳಸಿ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ತೀವ್ರತರವಾಗಿ ಭಾರತ ಮತ್ತು ಪಾಕ್ ಗಡಿ ಪ್ರದೇಶದಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರದ ಕುಪ್ವಾರ ಹಾಗೂ ಉರಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಶೆಲ್ಲಿಂಗ್ಗಳಾಗ್ತಿತ್ತು. ಭಾರತದ ಅನೇಕ ಪ್ರದೇಶಗಳು ಮನೆಗಳು ಕೂಡ ಧ್ವಂಸವಾಗಿತ್ತು. ಅದರಲ್ಲೂ ಉರಿಯ ಗಡಿ ಭಾಗದಲ್ಲಿರುವಂಥ ಅನೇಕ ಗ್ರಾಮಗಳ ಮೇಲೆ ಶೆಲ್ ಕೂಡ ಬಂದು ಬಿದ್ದಿತ್ತು. ಅದರ ಪರಿಣಾಮ ಅನೇಕ ಕಟ್ಟಡಗಳು ಅಲ್ಲೇ ಸ್ಥಳದಲ್ಲೇ ಧ್ವಂಸವಾಗಿದ್ದು ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಈ ಒಂದು ಭಾಗದಲ್ಲಿ ಆಗಿಲ್ಲ. ಅದನ್ನು ಹೊರತುಪಡಿಸಿ ಇವತ್ತು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಹೇಳಿರುವಂಥ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಇಬ್ಬರಿಗೆ ತೀವ್ರತರವಾದಂಥ ಗಾಯವನ್ನು ಆಗಿದೆ. ಅದ್ರ ಜೊತೆಗೆ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದರ ಜೊತೆಗೆ ಇನ್ನು ಇಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಚ್ಚರಿ ಅಂದರೆ ಪಾಕಿಸ್ತಾನ ನಾಗರಿಕ ವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿ ನಿರಂತರವಾದಂಥ ದಾಳಿಯನ್ನು ಮಾಡ್ತಿದೆ. ಜೊತೆಗೆ ಧಾರ್ಮಿಕ ಸ್ಥಳಗಳು ಅದರಲ್ಲೂ ಕೂಡ ಗುರುದ್ವಾರದಂಥ ಧಾರ್ಮಿಕ ಸ್ಥಳಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಈಗಾಗಲೇ ಉರಿ ಪ್ರದೇಶ ಹಾಗೆ ಕುಪ್ವಾರ ಪ್ರದೇಶದ ಹಾಗೂ ಜಮ್ಮು ಭಾಗದಲ್ಲಿರುವಂಥ ಗುರುದ್ವಾರದ ಮೇಲೆ ಕೂಡ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಭಾರತೀಯ ಸೇನಾಪಡೆ ಪಾಕ್ ದಾಳಿಯನ್ನು ಹಿಮ್ಮೆಟ್ಟಿಸಿದೆ. ಇದರ ನಡುವೆಯೂ ಕೂಡ ಉರಿ ಭಾಗದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಂಡಿನ ಚಕಮಕಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿರಂತರ ದಾಳಿಯನ್ನು ಪಾಕಿಸ್ತಾನ ಕೂಡ ಈಗಾಗಲೇ ಮುಂದುವರಿಸಿದೆ. ಅದಕ್ಕೆ ಭಾರತೀಯ ಸೇನೆ ದಿಟ್ಟ ಉತ್ತರವನ್ನು ಕೂಡ ನೀಡ್ತಾ ಇದೆ. ಇವತ್ತು ಹೈ ಪ್ರೊಫೈಲ್ ಮೀಟಿಂಗ್ಗಳು ಕೂಡ ಆಯಿತು. ಹೈ ಪ್ರೊಫೈಲ್ ಮೀಟಿಂಗಲ್ಲಿ ಪಾಕಿಸ್ತಾನದ ಪ್ರತಿ ಹೊಡೆತಕ್ಕೂ ಕೂಡ ಅಷ್ಟೇ ದಿಟ್ಟವಾಗಿ ಮರು ಹೊಡೆತವನ್ನು ಕೊಡಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಈಗಾಗಲೇ ಸೇನಾಪಡೆಗಳು ಮಾಡಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಉಪಕರಣಗಳನ್ನು ಜೊತೆಗೆ ಪೂರಕ ವ್ಯವಸ್ಥೆಗಳನ್ನು ಹಾಗೆ ಸಪ್ಲೈಗಳನ್ನು ಈಗಾಗಲೇ ಭಾರತೀಯ ಸೇನೆ ಮಾಡಲಾಗ್ತಾ ಇದೆ. ಗಡಿ ಭಾಗದಲ್ಲಿ ಉದ್ವಿಗ್ನವಾಗಿದೆ ಪರಿಸ್ಥಿತಿ. ಸ್ಥಳೀಯರಿಗೆ ಪ್ರಮುಖವಾಗಿ ಗಡಿ ಭಾಗದಲ್ಲಿರುವಂಥ ಜಮ್ಮು ಕಾಶ್ಮೀರದ ಸುತ್ತಮುತ್ತಲಿರುವಂಥವರಿಗೆ ಬೇರೆ ಕಡೆಗೆ ಸೂಕ್ತ ಸ್ಥಳಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ.